ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ವೇದಾಂತರಂಗದಲ್ಲಿ ವಿದ್ಯೆ ಹಾಗೂ ಅವಿದ್ಯೆಯ ಬಗ್ಗೆ ವೇದಗಳಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಪರಮಾತ್ಮನಿಂದ ಹಿಡಿದು ಪೃಥ್ವಿಯವರೆಗೆ ಪದಾರ್ಥಗಳ ಸತ್ಯಜ್ಞಾನವನ್ನು ಪಡೆದು ಅವುಗಳಿಂದ ಯಥಾಯೋಗ್ಯ ಉಪಕಾರ ಪಡೆಯೋದು ವಿದ್ಯೆ. ವಿದ್ಯೆಯನ್ನು ಕುರಿತು ವೇದ ಏನು ಹೇಳಿದೆಯಪ್ಪ ಅಂದರೆ, ನತಾ ನಶಂತಿ ನ ದಮಾತಿ ತಸ್ಕರೋ ನಾಸಾಮ ಮಿತ್ರೋ ವ್ಯತಿರೋದಧರ್ಷತಿ ದೇವಾಂಶ್ಚಯಾಭಿರ್ಯಜತೆ ದದಾತಿ ಚಜ್ಯೋಗಿತ್ತಾಭಿ ಸಚತೆ ಗೋಪತಿ ಸಹ ಅಂತ. ಅಂದರೆ ವಿದ್ಯೆ ಯಾವತ್ತೂ ಕೂಡ ನಾಶ ಆಗೋದಿಲ್ಲ. ಇದು ಒಂದು ರೀತಿಯ ಪರ್ಮನೆಂಟ್ ವೆಲ್ತ್, ಇದು ಅನಶ್ವರ ಧನ ಇದ್ದ ಹಾಗೆ. ವಿದ್ಯೆಯನ್ನು ಯಾರೂ ಕೂಡ ಕದಿಯೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ವಸ್ತುಗಳನ್ನು ಕದ್ದುಬಿಡಬಹುದು, ಆದರೆ ವಿದ್ಯೆಯನ್ನು ಕದಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಹದಲ್ಲಿರ್ತಕ್ಕಂತಹ ಅಂಗಗಳನ್ನೂ ಬೇಕಾದ್ರೆ ಕದ್ದುಬಿಡ್ಬೋದು. ಹೇಗೆ ಅಂದರೆ, ಡಾಕ್ಟ್ರು ಯಾವುದೋ ಒಂದು ಆಪ್ರೇಷನ್ ಅಂತ ಮಾಡಿದಾಗ ಇನ್ಯಾವುದೋ ಅಂಗನ ತೆಗೆದುಬಿಡ್ಬೋದು, ಕದ್ದುಬಿಡ್ಬೋದು. ಆದರೆ ವಿದ್ಯೆಯನ್ನು ಖಂಡಿತವಾಗ್ಲೂ ಅಪಹರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆಯಿತಾ? ದೇವಯಜ್ಞ, ಭೂತಯಜ್ಞ, ಅತಿಥಿ ಯಜ್ಞ, ಅದೆಲ್ಲ ಏನೇನಿದೆ ನೋಡಿ, ಪಂಚಮಹಾಯಜ್ಞಗಳು, ಅದನ್ನು ಮಾಡಲು ಬೇಕಾದ ಧನವೇ ವಿದ್ಯಾಧನ. ವಿದ್ಯಾದಾನವೇ ಸರ್ವೋತ್ಕೃಷ್ಟವಾದ ದಾನ. ಇಂದ್ರಿಯಗಳ ಸ್ವಾಮಿ ಜೀವಾತ್ಮ ಗೋಪತಿಗೂ ಈ ವಿದ್ಯೆಗೂ ಸಂಬಂಧ ಇರುತ್ತೆ. ಅಂದರೆ ಸತ್ತ ನಂತರ ಜೀವಾತ್ಮನ ಜೊತೆ ಕೇವಲ ವಿದ್ಯೆ ಹೋಗುತ್ತೆ ಹೊರತು ಬೇರೆ ಯಾವ ಧನವೂ ಹೋಗುವುದಿಲ್ಲ. ಅವನೊಡನೆ ಹೋಗ್ತಕ್ಕಂಥದ್ದು ವಿದ್ಯಾಧನ ಮಾತ್ರ. ಈ ಥರ ಎಲ್ಲ ಪ್ರಾಪಂಚಿಕ ಐಶ್ವರ್ಯಗಳು ಹಿಂದೆ ಉಳ್ಕೊಂಡ್ಬಿಡತ್ತೆ. ಹಾಗಾಗಿ ಪ್ರಾಪಂಚಿಕ ಧನ, ಪ್ರಾಕೃತಿಕ ಧನ, ಭೌತಿಕ ಬುದ್ಧಿ ಕಾಲಾಂತರದಲ್ಲಿ ನಷ್ಟವಾಗಿಬಿಡತ್ತೆ. ಇವೆಲ್ಲವೂ ಸಂಯೋಗದಿಂದ ಬರತಕ್ಕಂಥದ್ದು, ವಿಯೋಗದಿಂದ ನಷ್ಟವಾಗಿಬಿಡ್ತಕ್ಕಂಥದ್ದು. ಯಾಕೆ ಅಂದರೆ, ಸಂಯೋಗ ಎಲ್ಲಿರುತ್ತೋ ಅಲ್ಲಿ ವಿಯೋಗ ಗ್ಯಾರಂಟಿ ಇರುತ್ತೆ. ಆದ್ದರಿಂದ ಯಾವುದು ವಿದ್ಯೆ ಅಂತ ತಿಳ್ಕೊಳ್ಬೇಕು ಅನ್ನೋದನ್ನು ಏನು ಹೇಳ್ತಾರೆ ಅಂತಂದರೆ, ಯಾವುದೇ ವಸ್ತುವಿನ ನಿಜವಾದ ಸ್ವರೂಪವನ್ನು ತಿಳಿಯೋದೇ ವಿದ್ಯೆ. ಯಾವುದೇ ಪರಿಸ್ಥಿತಿಯಲ್ಲಿ ನಾಶವಾಗದಂಥ ಅನಶ್ವರಧನವೇ ವಿದ್ಯೆ. ವಿದ್ಯೆ ಅಂತಕ್ಕಂತಹ ಶಬ್ದ 4 ಧಾತುಗಳಿಂದ ಉಂಟಾಗ್ತಕ್ಕಂಥದ್ದು. ಏನದು ಅಂದರೆ, ವಿದ್ಯೆ ವಿದ್ ಸತ್ತಾಯಾಮ್, ವಿದ್ ಜ್ಞಾನೇ, ವಿದ್ ವಿಚಾರಣೆ, ವಿದ್ ಲಾಭೆ ಅಂತ. ವಿದ್ಯೆ ಅಂದರೆ ಅಸ್ತಿತ್ವ, ವಿದ್ಯೆ ಅಂದರೆ ಜ್ಞಾನ, ವಿದ್ಯೆ ಅಂದರೆ ವಿಚಾರ, ವಿದ್ಯೆ ಅಂದರೆ ಲಾಭ ಅಂತ ಅರ್ಥ ಮಾಡ್ಕೋಬೇಕು ಈ ಒಂದು ಸೂಕ್ತಿಯಿಂದ. ಹಾಗೆ ಧಾತುಗಳನ್ನು ಸಂದರ್ಭಕ್ಕೆ ಅನುಸಾರವಾಗಿ ಅನ್ವಯಿಸ್ಬಿಟ್ರೆ ಈ ರೀತಿ ಆಗುತ್ತೆ. ಏನಂತಂದರೆ, ಜ್ಞಾನಪೂರ್ವಕವಾಗಿ ವಿಚಾರ ಮಾಡೋದ್ರಿಂದಲೇ ಲಾಭವಾಗ್ತಕ್ಕಂತಹ ಧನವೇ ವಿದ್ಯಾಧನ. ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಇದು ನಿಮ್ಗೆ ಗೊತ್ತಿರುತ್ತೆ, ಇದು ಸುಭಾಷಿತ. ಅಂದರೆ ವಿದ್ಯೆಯನ್ನು ಕಳ್ಳರು ಅಪಹರಿಸ್ಲಿಕ್ಕಾಗೋದಿಲ್ಲ, ರಾಜ ಕಿತ್ಕೊಳ್ಳೋಕ್ಕಾಗಲ್ಲ, ಸಹೋದರರು ಅದನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಲ್ಲದೆ ವಿದ್ಯೆ ಹೊರೆಯೂ ಅಲ್ಲ. ಖರ್ಚು ಮಾಡೋದ್ರಿಂದ ಅದು ಹೆಚ್ಚುತ್ತಲೇ ಹೋಗುತ್ತೆ ಹೊರತು ಅದು ಕಡಿಮೆ ಆಗೋದಿಲ್ಲ. ಆದರೆ ಬೇರೆ ಧನ ಇರುತ್ತೆ ನೋಡಿ, ಸಂಪಾದನೆ ಮಾಡಿಕೊಳ್ಳು, ಅದೇನಾದ್ರು ಕೊಟ್ಟರೆ ಕಡಿಮೆ ಆಗ್ತಾ ಹೋಗುತ್ತೆ ಹೊರತು ಅದೇನು ಹೆಚ್ಚಲ್ಲ ಅದು. ಆದ್ದರಿಂದ ಸರ್ವಧನಗಳಲ್ಲಿ ವಿದ್ಯಾಧನವೇ ಪ್ರಧಾನವಾಗಿರ್ತಕ್ಕಂಥದ್ದು. ಯಾರಿಂದಲೂ ಅಪಹರಿಸ್ಲಿಕ್ಕಾಗೋಲ್ಲ. ನೀವು ಅದನ್ನು ಎಷ್ಟು ಕೊಟ್ಟರೆ ಅಷ್ಟು ಹೆಚ್ಚುತ್ತಾ ಇರುತ್ತೆ.
ಸತ್ತ ನಂತರ ಯಾವ ಹಣನೂ ಯಾವ ಸಂಪತ್ತು ನಮ್ಮ ಹಿಂದೆ ಬರಲ್ಲ, ಆದರೆ ವಿದ್ಯಾ ಸಂಪತ್ತು ನಮ್ಮ ಹಿಂದೆ ಬರುತ್ತೆ. ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು, ಇದನ್ನೇ ವಿದ್ಯಾ ಅಂತ ವೇದಗಳಲ್ಲಿ ತಿಳಿಸಿದ್ದಾರೆ. ವಿದ್ಯೆಯಿಂದ ಮನುಷ್ಯನಿಗೆ ಅಮೃತತ್ವ ಸಿಗ್ತಕ್ಕಂಥದ್ದು. ಹಾಗಾಗಿ ಇದು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಅಂದರೆ ನಾಯಿಯ ಬಾಲ ಗುಪ್ತೇಂದ್ರಿಯಗಳನ್ನು ಮುಚ್ಚೋದಕ್ಕಾಗಲಿ ಸೊಳ್ಳೆಯನ್ನು ಓಡಿಸ್ಲಿಕ್ಕಾಗಲಿ ಯಾವುದಕ್ಕೂ ಬರಲ್ಲ. ಹಾಗೆ ವಿದ್ಯಾಹೀನನ ಸ್ಥಿತಿಯೂ ಹೀಗೇ ಆಗದು. ಎಲ್ಲೇ ಆಗಲಿ, ಹೇಗೇ ಇರಲಿ, ಯಾವ ಭಾವದಿಂದಲೇ ಆಗಲಿ, ಉತ್ತಮ ವಿದ್ಯೆ ದೊರೆತರೂ ಕೂಡ ಅದು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ವಿದ್ಯೆ ಪಡೆಯೋದ್ರಿಂದ ಮನುಷ್ಯನಲ್ಲಿ ಕಳೆ ಬರುತ್ತೆ. ಯಾಕೆ ಅಂತಂದರೆ ವಿದ್ಯೆ ಇರುವವನ ಮುಖವು ಮುತ್ತು ಬರುವಂತಿಕ್ಕು ಅಂತ ಹೇಳಿದ್ದಾನೆ. ಹಾಗೆ ರಾಜನಿಗಿಂತಲೂ ವಿದ್ವಾಂಸನ ಸ್ಥಾನ ದೊಡ್ಡದು ಅಂತಾರೆ. ಏನು ಸ್ವಗೃಹೇ ಪೂಜ್ಯತೆ ಮೂರ್ಖಃ ಸ್ವಗ್ರಾಮೇ ಪೂಜ್ಯತೆ ಪ್ರಭುಃ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಒಂದು ಸುಭಾಷಿತನೇ ಇದೆಯಲ್ಲ. ಅಂದರೆ ವಿದ್ವಾಂಸನ ನಮ್ಮ ಮನೆಯಲ್ಲಿ ನಮಗೆ ಒಂದು ಮಣೆ ಹಾಕ್ತಾರೆ, ಯಜಮಾನ ಅಂಥೇಳಿ ಅವನನ್ನು ಪೂಜಿಸ್ಬೋದು. ಆ ಗ್ರಾಮದಲ್ಲಿ ಆ ಪ್ರಭುನ ಪೂಜಿಸ್ಬೋದು, ರಾಜ್ಯದಲ್ಲಿ ದೇಶದಲ್ಲಿ ರಾಜನನ್ನು ಪೂಜಿಸ್ಬೋದು. ಆದರೆ ಎಲ್ಲೇ ಹೋದರೂ ಪೂಜೆ ಮಾಡ್ತಕ್ಕಂಥ, ಎಲ್ಲೇ ಹೋದರೂ ಪೂಜನೀಯವಾಗಿರ್ತಕ್ಕಂಥವ್ನು ವಿದ್ವಾಂಸ. ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ಅಥವಾ ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಅವ್ರ ದೇಶದಲ್ಲಿ ಗೌರವ ಸಿಕ್ಕಿದ್ರೆ ವಿದ್ವಾಂಸ ಎಲ್ಲೇ ಹೋದರೂ ಅವನಿಗೆ ಗೌರವ ಸಿಗುತ್ತೆ. ಹಾಗಾಗಿ ನಾವು ಸರಿಯಾಗಿ ನಿಯಮಬದ್ಧವಾಗಿ ವಿದ್ಯಾರ್ಜನೆ ಮಾಡಿದ್ರೆ ಸಕಲ ಐಶ್ವರ್ಯಗಳು ನಮ್ಮಲ್ಲಿ ಸೇರ್ಕೊಂಡ್ಬಿಡತ್ತೆ ಅಂತ. ಯಾವ ಬ್ಯಾಂಕಿನ ಬ್ಯಾಲೆನ್ಸು ಇರಲಿಲ್ವಂತೆ ಮಹರ್ಷಿ ದಯಾನಂದ ಹತ್ರ. ಆದರೆ ರಾಜ ಮಹಾರಾಜರುಗಳು, ಶ್ರೀಮಂತರುಗಳು ಬಹಳ ಸಂಪತ್ತನ್ನು ತಗೊಂಡು ಬರ್ತಾರೆ ಅವನ ಹತ್ರ. ಯಾಕೆ ಹೀಗಾಯಿತು ಅಂದರೆ ವಿದ್ಯಾ ದದಾತಿ ವಿನಯಂ, ವಿನಯಂ ದದಾತಿ ಪಾತ್ರತಾಂ, ಪಾತ್ರತ್ವಾ ಧನಮಾಪ್ನೋತಿ, ಧನಾರ್ಧರ್ಮ ತತ್ಸುಖಂ. ವಿದ್ವಾಂಸ ಆಗಿರ್ತಕ್ಕಂಥವನು ವಿನಯಶೀಲನಾಗಿರ್ತಾನೆ, ವಿನಯದಿಂದ ಯೋಗ್ಯತೆ ಬರುತ್ತೆ. ಯೋಗ್ಯನಾದರೆ ಎಲ್ಲರೂ ಕೂಡ ಅವನಿಗೆ ಹಣ ಕೊಡ್ತಾರೆ. ಆ ಹಣದಿಂದ ಧರ್ಮದಿಂದ ಉತ್ತಮ ಸುಖ ಮನುಷ್ಯನಿಗೆ ಸಿಗುತ್ತೆ. ಹೀಗೆ ವಿದ್ಯೆ ಅಂತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರು ಅಮೇರಿಕಾಗೆ ಹೋಗ್ತಾರೆ. ರಸ್ತೆಯಲ್ಲಿ ಸಹಯಾತ್ರಿಗಳವ್ರನ್ನ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ವಿವೇಕಾನಂದರು ಹೇಳ್ತಾರೆ ಅಮೇರಿಕಾಗೆ ಅಂತ. ಜೊತೇಲಿ ಹಣ ಎಷ್ಟಿಟ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಆಗ ಸನ್ಯಾಸಿ ಹೇಳ್ತಾರೆ, ಸನ್ಯಾಸಿಗಳ ಬಳಿ ಹಣ, ಅಮೇರಿಕಾದಲ್ಲಿರ್ತಕ್ಕಂಥ ಹಣವೆಲ್ಲ ನಮ್ಮದೇ ಅಂತಾರೆ. ಆಗ ಅವ್ರ ಜೊತೆ ಫ್ರೆಂಡ್ ಇಲ್ಲಿ ಕೂತಿರ್ತಾರಲ್ಲ ಜೊತೆಗಾರರು, ಇವರು ಹಬ್ಬ ಹುಚ್ಚ ಅಂದ್ಕೊಂಡು ನಕ್ಕು ಬಿಡ್ತಾರೆ. ಬಾ ಅಮೇರಿಕಾದಲ್ಲಿ ಪೈಸೆ ಇಲ್ಲದೆ ಪ್ರವೇಶಿಸೋದು ಹೇಗೆ ಅಂತ ಗೊತ್ತಾಗುತ್ತೆ ಅಂತ. ಆಗ ಸ್ವಾಮೀಜಿ ಹೇಳ್ತಾರೆ, ಧನಹೀನೋ ನಹೀನಶ್ಚ ಧನಿಕಸ್ಸ ಸುನಿಶ್ಚಯ ವಿದ್ಯಾರತ್ನೇನ ಯೋ ಹೀನಃ ಸ ಹೀನಃ ಸರ್ವವಸ್ತುಷು ಅಂತ. ಅಂದರೆ ನನ್ನ ಬಳಿ ಇರ್ತಕ್ಕಂತಹ ವಿದ್ಯಾಧನದಿಂದ ಇಡೀ ಅಮೇರಿಕಾವೇ ನನ್ನನ್ನು ಪೂಜಿಸುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಆ ವಿದ್ಯೆ ಬ್ರಾಹ್ಮಣನಿಗೆ ಒಲಿತಾಳೆ, ಹೇಳ್ತಾಳೆ. ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಏನು ಹೇಳ್ತಾಳೆ ಬ್ರಾಹ್ಮಣನಿಗೆ ಒಲಿದ್ಬಿಟ್ಟು ಅಂತಂದರೆ, ಹೇ ಬ್ರಾಹ್ಮಣನೇ, ನೀನು ನನ್ನ ರಕ್ಷಕ, ನನ್ನನ್ನು ರಕ್ಷಿಸು. ನನ್ನನ್ನು ಪಡೆದುಕೊಂಡು ನನ್ನನ್ನೇ ನಿಂದಿಸುವಂತಹ ನಿಂದಕರಿಗೆ, ಮೋಸಗಾರರಿಗೆ, ಅಸಂಯಮಿಗಳಿಗೆ ನನ್ನನ್ನು ಕೊಡಬೇಡ. ನಿಂದೆ ಮೊದಲಾದ ಗುಣಗಳಿಲ್ಲದವರಿಗೆ ನನ್ನನ್ನು ಕೊಡು. ಇದರಿಂದ ನಾನು ವೀರ್ಯವತಿಯಾಗುವೆ. ಯಾಕೆಂದರೆ ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ಅಂತ ಬರುತ್ತೆ ಒಂದು ಸುಭಾಷಿತ. ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಹು ವಿದ್ಯಾ ಬಂಧುಜನೋ ವಿದೇಶ ಗಮನೆ ವಿದ್ಯಾಪರಾ ದೇವತಾ ವಿದ್ಯಾ ರಾಜಸು ಪೂಜ್ಯತೆ ನಹಿ ಧನಂ ವಿದ್ಯಾ ವಿಹೀನಃ ಪಶುಹು. ವಿದ್ಯೆ ಮನುಷ್ಯನನ್ನು ಸುಂದರನನ್ನಾಗಿ ಮಾಡುತ್ತೆ. ವಿದ್ಯೆಯೇ ಗುಪ್ತಧನ, ವಿದ್ಯೆಯೇ ಭೋಗವಸ್ತು, ಯಶಸ್ಸು, ಸುಖಗಳನ್ನು ಕೊಡ್ತಕ್ಕಂಥದ್ದು. ವಿದ್ಯೆ ಗುರುಗಳಿಗೇ ಗುರು. ವಿದೇಶದಲ್ಲಿ ಅದೇ ಸಹೋದರ ಇದ್ದ ಹಾಗೆ. ಅದು ಎಲ್ಲರಿಗಿಂತ ದೊಡ್ಡ ದೇವತೆ ವಿದ್ಯೆನೇ.
ರಾಜರುಗಳಿಂದಲೂ ಪೂಜಿತವಾಗಿರ್ತಕ್ಕಂಥದ್ದು. ಅದೇ ವಿದ್ಯೆ ಇಲ್ಲದೆ ಹೋದರೆ ಅವನು ಪಶುವಿಗೆ ಸಮಾನ. ಅರ್ಥ ಮಾಡ್ಕೊಳ್ಳಿ. ಆ ವಿದ್ಯೆ ಏನಪ್ಪ, ನಾನು BA ಮಾಡಿದೆ, ನನಗೆ ಕೆಲಸ ಸಿಕ್ತು, ನಂಗೆ ಪೆನ್ಷನ್ ಸಿಕ್ತು, ಆಯ್ತು, ಎಲ್ಲ ಆಯಿತು, ನಾನು ಸತ್ತು ಹೋದೆ. ಇದು ಈಗಿನ ವಿದ್ಯೆ. ಈ ವಿದ್ಯೆ ಬಗ್ಗೆ ಹೇಳ್ತಾ ಇಲ್ಲ ಅವರು. ವಿದ್ಯೆಯ ಈಗಿನ ಸ್ಥಿತಿ ನೋಡ್ತಾ ಇದ್ದರೆ ದುಃಖ ಆಗುತ್ತೆ. ಪರಮಾತ್ಮನಿಂದ ಹಿಡಿದು ಪೃಥ್ವಿಯವರೆಗಿರ್ತಕ್ಕಂಥ ಎಲ್ಲ ವಸ್ತುಗಳ ಯಥಾರ್ಥ ಜ್ಞಾನವೇ ವಿದ್ಯೆ. ನಾಣ್ಯದ್ವಿದ್ಯೆಯ ಸಮಂ. ವಿದ್ಯೆಗೆ ಸಮನಾದದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದನ್ನು ಇಲ್ಲಿ ನಮ್ಮ ವಿದ್ಯೆ ನಮ್ಮ ಜೊತೆಗೆ ಬರತಕ್ಕಂಥದ್ದು ಅಂತಂದ ತಕ್ಷಣ ನಾವು ಓದ್ತಕ್ಕಂತಹ ಅಕಾಡೆಮಿಕ್ಸ್ ವಿದ್ಯೆ ಅಲ್ಲ. ನಮ್ಮ ವಿದ್ಯೆ ಅಂತಂದರೆ ನಾವು ಅಧ್ಯಾತ್ಮ ವಿದ್ಯೆಯನ್ನು ಏನು ರೂಢಿಸ್ಕೊಂಡಿರ್ತೀವೋ, ಏನನ್ನು ಕಲ್ತ್ಕೊಂಡಿರ್ತೀವೋ, ಅದನ್ನು ಏನು ಪಾರಮಾರ್ಥಿಕ ವಿದ್ಯೆ ಇದೆಯಲ್ಲ, ಅದು ನಮ್ಮ ಜೀವನ ಪೂರ್ತಿ ಜೀವನದುದ್ದಂತವೂ ನಮ್ಮನ್ನು ಕಾಪಾಡ್ತಕ್ಕಂಥದ್ದು, ನಮ್ಮನ್ನು ಎತ್ತರದಲ್ಲಿ ಇಡ್ತಕ್ಕಂಥದ್ದು ಮಾಡುತ್ತೆ. ಕಡೆಗೆ ನಮಗೆ ಹೋದ ಮೇಲೂ ನಮ್ಮ ಜೊತೆಗೆ ಬರ್ತಕ್ಕಂಥದ್ದು ಪಾರಮಾರ್ಥಿಕ ವಿದ್ಯೆ. ಲೌಕಿಕ ವಿದ್ಯೆ ಇರೋಷ್ಟು ದಿವಸ ಮಾತ್ರ ನಮ್ಮನ್ನು ಒಂದು ಸ್ಥಿತಿಗತಿಗಳನ್ನ ಕೊಟ್ಟರೆ, ಪಾರಮಾರ್ಥಿಕ ವಿದ್ಯೆ ನಮ್ಮ ಸತ್ತ ನಂತರವೂ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರುತ್ತೆ. ಇದು ವಿದ್ಯೆಯ ಬಗ್ಗೆ ನಮಗೆ ವೇದಗಳಲ್ಲಿ ಸಿಕ್ಕಿರ್ತಕ್ಕಂತಹ ವಿಷಯಗಳು. ಇನ್ನು ಅವಿದ್ಯೆ ಅಂದರೆ ಏನು ಅಂತ ವೇದಗಳಲ್ಲಿ ಹೇಳಿದ್ದಾರೆ. ಅವಿದ್ಯೆ ಯಾವುದು ಅಂತಂದರೆ, ವಿದ್ಯೆಗೆ ವಿರುದ್ಧವಾದದ್ದೇ ಅವಿದ್ಯೆ. ಭ್ರಮೆ, ಅಂಧಕಾರ, ಅಜ್ಞಾನ ರೂಪ ಅವೆಲ್ಲನ್ನ ಅವಿದ್ಯೆ ಅಂತ ಕರೀತಾರೆ. ಇನ್ನೊಂದು ವಿಪರೀತ ಜ್ಞಾನವೇ ಅವಿದ್ಯೆ ಅಂತ ಹೇಳ್ತಕ್ಕಂಥದ್ದು. ಅಂದರೆ ಹೇಗೆ ಗೊತ್ತಾ, ಕೇವಲ ಅವಿದ್ಯೆಯ ಉಪಾಸನೆ ಮಾಡ್ತಕ್ಕಂಥವರು ಗಾಢಾಂಧಕಾರವನ್ನು ಪ್ರವೇಶಿಸ್ತಾರೆ ಅಂತ. ಅಂದರೆ ಕೇವಲ ವಿದ್ಯೆಯ ಉಪಾಸನೆ ಮಾಡ್ತಕ್ಕಂಥವ್ರು ಇನ್ನೂ ಗಾಢವಾದ ಅಂಧಕಾರವನ್ನು ಪ್ರವೇಶಿಸ್ತಾರೆ. ಇಲ್ಲಿ ವಿದ್ಯೆ ಅವಿದ್ಯೆ ಇವೆರಡರ ಸ್ವರೂಪಗಳನ್ನು ಒಟ್ಟಿಗೆ ತಿಳಿಯುವವನು ಅವಿದ್ಯೆ ಅಂತಂದರೆ, ಕರ್ಮೋಪಾಸನೆಯಿಂದ ಮೃತ್ಯುವನ್ನು ದಾಟಿ ವಿದ್ಯೆ ಅಂದರೆ ಯಥಾರ್ಥ ಜ್ಞಾನದಿಂದ ಮೋಕ್ಷವನ್ನು ಪಡಿತಕ್ಕಂಥದ್ದು. ಅಂದರೆ ಕೆಲಸ ಇಲ್ಲಿ ಆ ಥರ ವಿದ್ಯೆ ಅಂದ ತಕ್ಷಣ ಅಕಾಡೆಮಿಕ್ಸ್ ತೊಗೊಳ್ಕೂಡ್ದು. ಇದರಲ್ಲಿ ಏನಂದರೆ, ಇಲ್ಲಿ ಕೆಲಸ ಮಾಡಿ ಕರ್ಮೋಪಾಸನೆಯಿಂದ ಏನಪ್ಪ ಅಂತಂದರೆ, ಹೇಗೆ ಅವನು ಮೃತ್ಯುವನ್ನು ದಾಟಿ ವಿದ್ಯೆ ಅಂದರೆ ಯಥಾರ್ಥದ ಜ್ಞಾನದಿಂದ ಮೋಕ್ಷವನ್ನು ಪಡಿತಾನೆ. ಅವಿದ್ಯೆಗೂ ವಿದ್ಯೆಗೂ ವ್ಯತ್ಯಾಸ. ಇವೆರಡರ ಸ್ವರೂಪವನ್ನು ಏನಪ್ಪ ಅಂತ ನೋಡಿ, ಇಲ್ಲಿ ಏನು ಹೇಳ್ತಾರೆ ಗೊತ್ತಾ, ಯಯಾ ಪದಾರ್ಥಾನಾಂ ಯಥಾವತ್ ಸ್ವರೂಪಂ ನ ಜಾನಾತಿ ಭ್ರಮಾದನ್ಯಸ್ಮಿನ್ಯನ್ನ ವಿಶ್ಚಿನೋತಿ ಯಯಾ ಸಾ ವಿದ್ಯಾ ಅಂತ. ಅಂದರೆ ಯಾವುದರಿಂದ ಪದಾರ್ಥಗಳ ಯಥಾರ್ಥ ಸ್ವರೂಪದ ಅರಿವು ಉಂಟಾಗೋದಿಲ್ವೋ, ಅನ್ಯರಲ್ಲಿ ಭೇದ ಬುದ್ಧಿ ಉಂಟಾಗುತ್ತೋ, ಅದಕ್ಕೆ ಅವಿದ್ಯೆ ಅಂತ ಕರೀತಾರೆ. ಕರ್ಮ ಮತ್ತು ಉಪಾಸನೆ ಬಾಹ್ಯ ಹಾಗೂ ಅಂತರಕ್ರಿಯಾ ವಿಶೇಷವಾಗಿರ್ತಕ್ಕಂಥದ್ದು. ಜ್ಞಾನ ವಿಶೇಷವಲ್ಲದ್ದರಿಂದ ಅವು ಅವಿದ್ಯೆ. ಆದ್ದರಿಂದಲೇ ಮಂತ್ರದಲ್ಲಿ ಹೇಳಿರ್ತಕ್ಕಂತಹ ಶುದ್ಧ ಕರ್ಮ, ಪರಮಾತ್ಮನ ಉಪಾಸನೆ ಇಷ್ಟೇ ಅಲ್ಲದೆ ಮೃತ್ಯುವಿನ ದುಃಖದಿಂದ ಯಾರೂ ಪಾರಾಗಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಪವಿತ್ರ ಕರ್ಮ, ಪವಿತ್ರ ಉಪಾಸನೆ, ಪವಿತ್ರ ಜ್ಞಾನದಿಂದಲೇ ಮುಕ್ತಿ ದೊರೆಯತಕ್ಕಂಥದ್ದು. ಸುಳ್ಳು ಹೇಳೋದೇ ಮೊದಲಾದ ಕರ್ಮ, ಮೂರ್ತಿ ಪೂಜೆ, ಮಿಥ್ಯಾಜ್ಞಾನದಿಂದ ಬಂಧನ ಉಂಟಾಗುತ್ತೆ. ಯಾವ ಮನುಷ್ಯನು ಕ್ಷಣ ಮಾತ್ರವೂ ಕರ್ಮ, ಉಪಾಸನೆ, ಜ್ಞಾನಗಳಿಂದ ಹೊರತಾಗಿರೋದಿಲ್ಲ. ಆದ್ದರಿಂದ ನಿಜ ಹೇಳೋದೇ ಮೊದಲಾದ ಧರ್ಮಯುಕ್ತ ಕರ್ಮಗಳನ್ನು ಮಾಡ್ತಕ್ಕಂಥದ್ದು, ಸುಳ್ಳು ಹೇಳೋದೇ ಮೊದಲಾದ ಅಧರ್ಮಗಳನ್ನು ಬಿಟ್ಟುಬಿಡೋದೇ ಮುಕ್ತಿಗೆ ಸಾಧನ. ಪತಂಜಲಿಯವರು ಯೋಗ ದಾರ್ಶನಿಕರು. ಅವರು ಮಹರ್ಷಿ ಪತಂಜಲಿ ಅವಿದ್ಯೆಯ ಲಕ್ಷಣವನ್ನು ಹೀಗೆ ಹೇಳಿದ್ದಾರೆ. ಅನಿತ್ಯ ಶುಚಿ ದುಃಖಾನಾತ್ಮಸು ನಿತ್ಯ ಶುಚಿ ಸುಖಾತ್ಮ ಖ್ಯಾತಿರ್ ಅವಿದ್ಯಾ ಅಂತ ಹೇಳಿದ್ದಾರೆ. ಏನು ಹಾಗಂದರೆ ಅಂತಂದರೆ, ಅನಿತ್ಯ ಪ್ರಪಂಚ, ದೇಹ ಮೊದಲಾದವುಗಳಲ್ಲಿ ನಿತ್ಯ ಅಂದರೆ ಕಾಣಿಸ್ತಾ ಇರ್ತಕ್ಕಂತಹ, ಕೇಳಿಸ್ತಾ ಇರ್ತಕ್ಕಂತಹ ಜಗತ್ತು ಯಾವಾಗಲೂ ಇರುತ್ತೆ, ಎಂದಿನಿಂದಲೂ ಇದೆ, ಯೋಗ ಬಲದಿಂದ ಇದೆ, ದೇವತೆಗಳ ಶರೀರ ಯಾವಾಗಲೂ ಇರುತ್ತೆ ಅಂತಕ್ಕಂತಹ ವಿರೋಧ ಬುದ್ಧಿ ಇರೋದೇ ಅವಿದ್ಯೆಯ ಪ್ರಥಮ ಭಾಗ.
ಅಶುಚಿ ಅಂದರೆ ಮಿಥ್ಯಾಭಾಷಣ, ಕಳ್ತನ ಮೊದಲಾದ ಅಪವಿತ್ರಗಳಲ್ಲಿ ಪವಿತ್ರ ಬುದ್ಧಿ ಇರ್ತಕ್ಕಂಥದ್ದು ಎರಡನೇ ಭಾಗ. ಮೂರನೇದು ದುಃಖ ಬಹಳವಾಗಿ ವಿಷಯಾಸಕ್ತಿಯ ದುಃಖದಲ್ಲಿ ಸುಖ ಬುದ್ಧಿ ಇರ್ತಕ್ಕಂಥದ್ದು ಮೂರನೇ ಭಾಗ. ಏನಪ್ಪ ಅಂತಂದರೆ ಅತ್ಯಂತ ವಿಷಯಾಸಕ್ತಿಯಿಂದ ಇಂದ್ರಿಯಗಳಿಗೆ ತೃಪ್ತಿ ಆಗೋದಿಲ್ಲ. ಆದರೆ ಅತೃಪ್ತಿ ಬೆಂಕಿಯಲ್ಲಿ ತುಪ್ಪ ಹಾಕೋದ್ರಿಂದ ಬೆಂಕಿ ಆರಲ್ಲ, ಜೋರಾಗಿ ಉರ್ಕೊಂಡ್ಬಿಡತ್ತೆ. ಹಾಗೆ ವಿಷಯಗಳಲ್ಲಿ ಸುಖಾನುಭೂತಿ ಇರ್ತಕ್ಕಂಥದ್ದು ಅವಿದ್ಯೆಯ ಮೂರನೇ ಭಾಗ. ಅನಾತ್ಮನಲ್ಲಿ ಆತ್ಮಬುದ್ಧಿ ಇರ್ತಕ್ಕಂಥದ್ದು ಅವಿದ್ಯೆ ನಾಲ್ಕನೇ ಭಾಗ. ಅಂದರೆ ಏನಪ್ಪ ಅಂದರೆ ಜಡವಾದ ಮೂರ್ತಿ ಮುಂತಾದ ಪದಾರ್ಥಗಳನ್ನು ಚೇತನ ಅಂತ ತಿಳಿದುಕೊಳ್ತಕ್ಕಂಥದ್ದು ಅವಿದ್ಯೆ. ಇದಕ್ಕೆ ವಿರುದ್ಧವಾಗಿ ನಿತ್ಯವನ್ನು ಅನಿತ್ಯ ಅಂತಲೂ, ಶುಚಿಯನ್ನು ಅಶುಚಿ ಅಂತಲೂ, ಸುಖವನ್ನು ದುಃಖ ಅಂತಲೂ, ಆತ್ಮತ್ವವನ್ನು ಅನಾತ್ಮ ಅಂತಲೂ ತಿಳ್ಕೊಳ್ಳೋದು ಎಲ್ಲವೂ ಕೂಡ ಅವಿದ್ಯೆಯೇ. ಆದ್ದರಿಂದ ಅವಿದ್ಯೆಯನ್ನು ನಾಶ ಮಾಡಿ ವಿದ್ಯೆಯನ್ನು ಬೆಳೆಸ್ಕೊಳ್ಬೇಕು. ಅವಿದ್ಯೆಯನ್ನು ಮೂಲ ಸಹಿತ ನಾಶವಾಗುವವರೆಗೂ ನಮಗೆ ವಿದ್ಯೆ ವೃದ್ಧಿಯಾಗೋದಿಲ್ಲ. ಏಕೆಂದರೆ ಜ್ವರವೇ ಇಳಿದೆ ಹಸುವಾಗತ್ಯೇ ಇಲ್ಲ. ಅದಕ್ಕೋಸ್ಕರನೇ ಮಹರ್ಷಿಗಳು ಹೇಳ್ತಾರೆ, ಗ್ರಹ, ನಕ್ಷತ್ರ, ಜಾತಕ, ರಾಶಿ, ಮುಹೂರ್ತ ಈ ಮೊದಲಾದವುಗಳ ಫಲ ವಿಧಾಯಕ ಗ್ರಂಥಗಳು ಎಷ್ಟೇ ಇದ್ದರೂ ಕೂಡ ಅವುಗಳೆಲ್ಲ ಅವಿದ್ಯೆ ಅಂತ ತಿಳಿದುಕೊಂಡು ಓದಬಾರ್ದು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ನಾವು ಅಷ್ಟರಲ್ಲೇ ಸುತ್ತಾಡ್ತಾ ಇರ್ತೀವಿ. ಅದಕ್ಕೆ ಮೀರಿರ್ತಕ್ಕಂತಹ ಆ ಪರಬ್ರಹ್ಮ ಸ್ವರೂಪ ಒಂದಿದೆ, ಅದೇ ಸತ್ಯವಾಗಿರ್ತಕ್ಕಂಥದ್ದು, ಅದೇ ವಿದ್ಯೆ. ಆ ಅಲೌಕಿಕ ವಿದ್ಯೆ ಏನಿದೆ ಅದು ನಿಜವಾದ ವಿದ್ಯೆ ಅನ್ನೋದನ್ನು ತಿಳ್ಕೊಂಡಾಗ ಇವೆಲ್ಲ ನಮಗೆ ಅವಿದ್ಯೆ ಅಂತ ಅನ್ನಿಸ್ಬಿಡತ್ತೆ. ಅವಿದ್ಯಾವಂತರು ಈಗ ನಮ್ಮಲ್ಲಿ ಏನು ಗೊತ್ತಾ, ಎಲ್ಲರೂ ಲಿಟರಸಿಗೆ ವಿದ್ಯಾವಂತ ಅದೆಲ್ಲ ಬರೋದಿಲ್ಲ. ಈ ಒಂದು ವಿದ್ಯೆ ಅಂದರೆ ಈಗಿನ ವಿದ್ಯೆಗೆ ಬರೋದಿಲ್ಲ. ಏನಿದ್ರು ಇದು ಲೌಕಿಕ ವಿದ್ಯೆ ಅಲ್ಲ, ಇದು ಅಲೌಕಿಕ ವಿದ್ಯೆ. ಅಂದರೆ ಭಗವಂತನನ್ನು ಕುರಿತು ತಿಳಿದುಕೊಳ್ತಕ್ಕಂಥದ್ದು ವಿದ್ಯೆ. ಆ ವಿದ್ಯೆಯ ಬಗ್ಗೆ ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಅವಿದ್ಯಾವಂತರು ಕೇಳ್ತಿದ್ರು ಕೇಳೋಲ್ಲ, ನೋಡ್ತಿದ್ರು ನೋಡೋಲ್ಲ, ಮಾತನಾಡ್ತಿದ್ರು ಮಾತಾಡೋಲ್ಲ. ಅಂದರೆ ಈ ವಿದ್ಯಾವಾಣಿಯ ರಹಸ್ಯವನ್ನು ತಿಳಿಯೋಕ್ಕೆ ಅವ್ರಿಗೆ ಆಗೋದೇ ಇಲ್ಲ. ಆದರೆ ಶಬ್ದದ ಅರ್ಥ ಸಂಬಂಧವನ್ನು ತಿಳಿದವನಿಗೆ ವಿದ್ಯೆ ತನ್ನ ಸ್ವರೂಪವನ್ನು ವಿದ್ವಾಂಸರಿಗೆ ಪ್ರಕಾಶಿಸ್ಬಿಡುತ್ತೆ, ಅದು ಅವಿದ್ವಾಂಸರಿಗಲ್ಲ. ಯಾವುದೇ ಒಂದು ಮಾಮೂಲಿ ಒಂದು ಲೌಕಿಕ ವಿದ್ಯೆನೇ ತೆಗೆದುಕೊಳ್ಳಿ, ಅಲ್ಲಿ ಒಳ್ಳೊಳ್ಳೆ ಈಕ್ವೇಷನ್ ಹಾಕಿ ಮ್ಯಾಥಮೆಟಿಕ್ಸ್ ಸಾಲ್ವ್ ಮಾಡ್ತಾ ಈಕ್ವೇಷನ್ ತೊಗೊಂಡು ಸಾಲ್ವ್ ಮಾಡ್ತಾ ಇರ್ತಾರೆ ಟೀಚರು. ಆದರೆ ಮ್ಯಾಥಮೆಟಿಕ್ಸ್ ಅರ್ಥವೇ ಆಗದೆ ಗಂಧವೇ ಗೊತ್ತಿಲ್ಲದವನಿಗೆ ಅದು ತುಂಬ ಅವ್ನಿಗೇನು ಅರ್ಥ ನೋಡ್ತಾ ಇದ್ರು ಅವ್ನು ನೋಡ್ತಿರಲ್ಲ, ಕೇಳಿಸ್ಕೊತಾ ಇದ್ರು ಕೇಳಿಸ್ಕೊಳ್ತಿರಲ್ಲ, ಅವನು ಅಲ್ಲಿ ಮಾತಾಡ್ತಿದ್ರು ಅಂದರೆ ಏನು ಗೊತ್ತಿಲ್ಲ ಅವ್ನಿಗೆ, ಅದ್ರ ರಹಸ್ಯವೇ ಗೊತ್ತಿಲ್ಲ ಅವನಿಗೆ. ಅದೇ ಆ ಮ್ಯಾಥಮೆಟಿಕ್ಸಲ್ಲಿ ಪಾಠ ಮಾಡ್ತಿದ್ದ ಒಂದು ಸೂತ್ರ ಅದ್ರ ಬಗ್ಗೆ ಎಲ್ಲ ಗೊತ್ತಿರೋ ಅವನಿಗೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಖುಷಿಯಾಗುತ್ತೆ, ಅವ್ನಿಗೆ ಅದೆಲ್ಲ ನೀಟಾಗಿ ಅರ್ಥ ಆಗುತ್ತೆ ಅವನಿಗೆ. ಆದರೆ ಅವನಿಗೆ ಅರ್ಥ ಆಗಲ್ಲ ಅಷ್ಟೇ. ಇದು ಎಲ್ಲದಕ್ಕೂ ಅಪ್ಲೈ ಆಗ್ತಕ್ಕಂಥದ್ದು. ನೋಡಿ, ವೇದ ಮೊದಲಾದ ಶಾಸ್ತ್ರಗಳ ಪ್ರಚಾರದಲ್ಲಿ ತೊಡಗದೇ ಇರ್ತಕ್ಕಂಥದ್ದು, ಚೆನ್ನಾಗಿ ತಿನ್ನೋದು, ಜಾಸ್ತಿ ಹೊತ್ತು ಎದ್ದಿರೋದು ಅಥವಾ ಜಾಸ್ತಿ ಹೊತ್ತು ಮಲ್ಕೊಂಡಿರೋದು, ಎಲ್ಲ ಶ್ರೇಷ್ಠ ವಿದ್ಯೆಯ ಲಾಭವನ್ನು ತಿಳಿಯದಿರೋದು. ಅಂದರೆ ವೇದ ವಿದ್ಯೆಯ ಬಗ್ಗೆ ಏನೂ ಅರಿವೇ ಇಲ್ಲ. ಓದೋದ್ರಲ್ಲಿ, ಓದಿಸೋದ್ರಲ್ಲಿ, ಪರೀಕ್ಷಿಸೋದ್ರಲ್ಲಿ, ಪರೀಕ್ಷೆಗೆ ಒಳಗಾಗೋದ್ರಲ್ಲಿ ಆಲಸ್ಯ ಅಥವಾ ಮೋಸ ಮಾಡೋದು, ಬ್ರಹ್ಮಚರ್ಯ ವ್ರತದಿಂದ ಬಲ, ಬುದ್ಧಿ, ಪರಾಕ್ರಮ, ಆರೋಗ್ಯ, ರಾಜ್ಯ, ಧನವೃದ್ಧಿಯಾಗುತ್ತೆ ಅನ್ನೋದನ್ನು ಒಪ್ಪದಿರೋತಕ್ಕಂಥದ್ದು, ಈಶ್ವರ ಧ್ಯಾನವನ್ನು ಬಿಟ್ಟು ಇತರ ಕಲ್ಲಿನ ಜಡಮೂರ್ತಿಗಳ ದರ್ಶನ ಮಾಡ್ತಕ್ಕಂಥದ್ದು, ಪೂಜೆಯಲ್ಲಿ ವ್ಯರ್ಥವಾಗಿ ಕಾಲ ಕಳೀತಕ್ಕಂಥದ್ದು, ತಾಯಿ, ತಂದೆ, ಗುರು, ಅತಿಥಿ, ವಿದ್ವಾಂಸರುಗಳನ್ನು ಸತ್ಯದ ಅವತಾರ ಅಂತ ತಿಳಿದುಕೊಂಡು ಅವ್ರು ಸೇವೆ ಮಾಡದೆ ಇರ್ತಕ್ಕಂಥದ್ದು, ಸತ್ಸಂಗ ಮಾಡದೆ ಇರ್ತಕ್ಕಂಥದ್ದು, ವರ್ಣಾಶ್ರಮ ಧರ್ಮವನ್ನು ಬಿಟ್ಟು ಊರ್ಧ್ವ ಪುಂಡ್ರ ತಿಲಕ ಕಂಠಿ ಮಾಲೆ ಧರಿಸ್ತಕ್ಕಂಥದ್ದು, ಏಕಾದಶಿ, ತ್ರಯೋದಶಿ, ಮಂಗಳ, ಶುಕ್ರವಾರ ಮೊದಲಾದ ವ್ರತಗಳನ್ನು ಮಾಡ್ತಕ್ಕಂಥದ್ದು, ಕಾಶಿ ಮೊದಲಾದ ಕ್ಷೇತ್ರಗಳಿಗೆ ತೀರ್ಥಯಾತ್ರೆಗೆ ಅಂತ ಹೋಗ್ತಕ್ಕಂಥದ್ದು, ರಾಮ, ಕೃಷ್ಣ, ನಾರಾಯಣ, ಶಿವ, ಭಗವತಿ, ಗಣೇಶ ಮೊದಲಾದ ದೇವತೆಗಳ ನಾಮಸ್ಮರಣೆಯಿಂದ ಪಾಪ ದೂರವಾಗುತ್ತೆ ಅಂತಕ್ಕಂಥ ವಿಶ್ವಾಸ, ಪಾಖಂಡಿಗಳ ಉಪದೇಶದಿಂದ ವಿದ್ಯೆ ಕಲಿಯೋದ್ರಲ್ಲಿ ಅಶ್ರದ್ಧೆ ತೋರ್ತಕ್ಕಂಥದ್ದು, ವಿದ್ಯಾಧರ್ಮ ಮತ್ತು ಪರಮೇಶ್ವರನ ಉಪಾಸನೆ ಮಾಡದೆ ಪುರಾಣಗಳಿಂದ ಮುಕ್ತಿ ಅಂತಕ್ಕಂಥದ್ದು ನಂಬೋದು, ಲೋಭದಿಂದ ಹಣ ಮೊದಲಾದವುಗಳಿಗೆ ಪ್ರವೃತ್ತರಾಗಿರ್ತಕ್ಕಂಥದ್ದು, ವಿದ್ಯೆಯಲ್ಲಿ ಪ್ರೀತಿ ಇಡ್ತಾ ಇರ್ತಕ್ಕಂಥದ್ದು, ಅಲ್ಲಿ ಇಲ್ಲಿ ಸುಮ್ಮನೆ ಸುತ್ತಾ ಇರೋದು, ಮತ್ತು ಸುಮ್ಮನೆ ಸುಳ್ಳು ವ್ಯವಹಾರಗಳಲ್ಲಿ ಸಿಕ್ಕಾಕ್ಕೊಂಡು ಬ್ರಹ್ಮಚರ್ಯೆ, ಆಮೇಲೆ ವಿದ್ಯೆ ಇಲ್ಲದ
ರೋಗಿ ಮೂರ್ಖ ಆಗಿರೋದಕ್ಕಿಂತ ಇದಿಷ್ಟು ಏನೇನು ಹೇಳಿದರೆ ಇವೆಲ್ಲ ಅವಿದ್ಯೆ. ನಾವು ಅಂದ್ಕೋಬೋದೇನಪ್ಪ ಇದನ್ನೆಲ್ಲ ಅವಿದ್ಯೆ ಅಂತಾರೆ. ಹೌದು, ಶುದ್ಧ ಬ್ರಹ್ಮಜ್ಞಾನವನ್ನು ಪಡಿತಕ್ಕಂಥದ್ದು ಮಾತ್ರ ವಿದ್ಯೆ. ಆ ವಿಷಯವನ್ನು ಓದ್ತಕ್ಕಂಥದ್ದು ಮಾತ್ರ ವಿದ್ಯೆ. ಇನ್ನು ಉಳಿದಿದ್ದೆಲ್ಲ ಅವಿದ್ಯೆ ಅಂತ ಹೇಳ್ತಾರೆ. ವೇದಗಳಲ್ಲಿ ಅದನ್ನೇ ಹೇಳೋದು. ಅದಕ್ಕೆ ಅವಿದ್ಯೆಯನ್ನು ಒಟ್ಟಿಗೆ ಸೇರಿ ನಾಶ ಮಾಡಬೇಕು. ರಾಜ ಮತ್ತು ಪ್ರಜೆಗಳಿಗೆ ಇದು ಮಹರ್ಷಿಗಳು ಆಜ್ಞೆ ಮಾಡ್ತಾ ಇದ್ದಾರೆ. ಅವಿದ್ಯೆನ ಸಮೂಲವಾಗಿ ನಾಶ ಮಾಡಬೇಕು. ಈ ಅವಿದ್ಯಾಗ್ರಸ್ತರಾದ ಗುರು ಶಿಷ್ಯರ ಸ್ಥಿತಿಯ ವರ್ಣನೆ ಕಠೋಪನಿಷತ್ತಿನಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ. ಅವಿದ್ಯಾಯಾಮಂತರೇ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ಜಂಘನ್ಯಮಾನಾಃ ಪರ್ಯಂತಿ ಮೂಢಾ ಅಂಧೇನೈವ ನೀಯಮಾನಾಃ ಯತಾಂಧಾಃ. ಅಂದರೆ ಅವಿದ್ಯೆಯಲ್ಲಿ ಸಿಲುಕಿರುವವರು ತಮ್ಮನ್ನು ಧೀರ, ವೀರ, ಪಂಡಿತ ಅಂತ ಹೇಳ್ಕೊಳ್ತಕ್ಕಂಥ ಮೂರ್ಖರು ದಿನವೂ ಪತಿತರಾಗ್ತಾ ಹೋಗ್ತಾರೆ. ಅವರ ಸ್ಥಿತಿ ಕುರುಡ ಅನುಸರಿಸಿದಂತಾಗಿರುತ್ತೆ. ಎಲ್ಲ ಒಂದು ಕುರಿ ಹೋಯ್ತು, ಹಳ್ಳದಲ್ಲಿ ಬಿತ್ತು, ಎಲ್ಲ ಕುರಿಗಳು ಪಟ್ಟ 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 ಬೀಳುತ್ತಲ್ಲ, ಆ ಥರ ಆಗುತ್ತೆ. ಅವಿದ್ಯಾವಂತರ ಲಕ್ಷಣಗಳನ್ನು ಹೀಗೆ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಅವಿದ್ಯಾವಂತ ಮೂರ್ಖ ಆಗಿರ್ತಾನವನು, ಅಹಂಕಾರಿ, ಕಟುಭಾಷಿ, ಹಠಮಾರಿ, ದುರಾಗ್ರಹಿ, ಜಗಳಗಂಟ, ಹಾಗೂ ಯಾವ ಸಜ್ಜನನ ಬಹುಶ್ರುತನಾದರೂ ಅವಿದ್ಯಾವಂತನಾದವನು ಅವಿವೇಕಿಯೂ ಆಗಿದ್ದು ಶಾಸ್ತ್ರಗಳನ್ನು ತಿಳಿಯೋದಿಲ್ಲ. ಅವನು ಊಟದ ರುಚಿಯನ್ನೇ ತಿಳಿಯದ ಸೌಟಿನಂತೆ ಇರ್ತಾನೆ. ರಾಜಶ್ರೀ ಭರ್ತೃಹರಿ ತನ್ನ ನೀತಿ ಶತಕದಲ್ಲಿ ಅವಿದ್ಯಾವಂತನ ಬಗ್ಗೆ ಒಂದು ಹೇಳಿದ್ದಾನೆ. ಜ್ಞಾನಲವದು ವಿದಗ್ಧಂತು ನರಂ ಬ್ರಹ್ಮಾಪಿನ ರಂಜಯತಿ ಅಂತ. ಅಂದರೆ ಜ್ಞಾನದ ಲವಲೇಶವೂ ಇಲ್ಲದವನಿಗೆ ಬ್ರಹ್ಮನೂ ಪ್ರಸನ್ನನಾಗುವುದಿಲ್ಲ. ಕಡೆಯಲ್ಲಿ ಅವಿದ್ಯೆಯ ಬಗ್ಗೆ ಭರ್ತೃಹರಿ ಹೀಗೆ ಹೇಳ್ತಾನೆ. ಏನಂತಂದರೆ, ಯಾರಲ್ಲಿ ವಿದ್ಯೆ, ತಪಸ್ಸು, ದಾನ, ಜ್ಞಾನ, ಶೀಲ, ಧರ್ಮ ಮತ್ತು ಗುಣಗಳು ಇಲ್ಲವೋ ಅಂತಹವರು ಮರ್ತ್ಯಲೋಕದಲ್ಲಿ ಭೂಮಿಗೆ ಭಾರವಾಗಿ ಮನುಷ್ಯ ರೂಪದಲ್ಲಿ ಪಶುಗಳಂತೆ ತಿರುಗುತ್ತಿದ್ದಾರೆ. ಆದ್ದರಿಂದ ರೂಪ ಯೌವನ ಸಂಪನ್ನನಾದ ಮನುಷ್ಯ ಉತ್ತಮ ವಂಶದಲ್ಲಿ ಜನಿಸಿದವನು ವಿದ್ಯಾಹೀನನಾದರೆ ಸುವಾಸನೆಯೇ ಇಲ್ಲದ ಮುತ್ತುಗದ ಹೂವಿನಂತೆ ಶೋಭಿಸುವುದಿಲ್ಲ. ಅವಿದ್ಯಾವಂತನ ಶರೀರದಿಂದ ದುರ್ಗಂಧವೇ ಹೊರಡುತ್ತೆ ಅನ್ನೋದನ್ನು ಹೇಳ್ತಾರೆ. ಏನಂದರೆ, ರೂಪ ಯೌವನ ಸಂಪನ್ನಾಃ ವಿಶಾಲಕುಲ ಸಂಭವಾಃ ವಿದ್ಯಾಹೀನಾಃ ನ ಶೋಭಂತೆ ನಿರ್ಗಂಧಾ ಇವ ಕಿಂಶುಕಾಃ ಅಂತ. ವಿದ್ವಾಂಸರ ಸಭೆಯಲ್ಲಿ ಅವಿದ್ಯಾವಂತರಿಗೆ ಪರಮಾತ್ಮ ಒಂದೇ ಒಂದು ಆಭೂಷಣ ಕೊಟ್ಟಿದ್ದಾನೆ, ಅದೇ ಮೌನ. ಇಲ್ದಿದ್ದರೆ ಅವನ ಮೂರ್ಖತನ ಪ್ರಕಟವಾಗಿ ಬಿಡುತ್ತೆ. ಅವಿದ್ಯೆ ವಿದ್ಯೆಗೆ ವಿರುದ್ಧವಾದುದು ಎಂದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಆದ್ದರಿಂದ ನಮಗೇನು ಜ್ಞಾನ ಇಲ್ಲಪ್ಪ ಅಂತಂದರೆ ನಾವು ವಿದ್ಯಾವಂತರ ಜೊತೆ ಇದ್ದಾಗ ಬಾಯಿ ಮುಚ್ಕೊಂಡು ಇದ್ಬಿಟ್ರೆ ಬೆಸ್ಟು. ಇಲ್ಲದಾದರೆ ಮರ್ಯಾದೆ ಗ್ಯಾರಂಟಿ ಹೋಗುತ್ತೆ. ಈ ರೀತಿಯಾಗಿ ವಿದ್ಯೆ ಹಾಗೂ ಅವಿದ್ಯೆಯ ಬಗ್ಗೆ ವೇದಗಳಲ್ಲಿ ತಿಳಿಸಿದ್ದಾರೆ. ಧನ್ಯವಾದಗಳು.